ಬೇಜಾರಾಗಿದೆ. ಈಗ ನಮ್ಮ ಕೆಲಸ ಮಾಡಿ ಟಿಂಕು ಬಿಹಾರ್ ಸರ್ ಗೊತ್ತಿಲ್ಲ, ನಾವು ಇರಲಿಲ್ಲ. ಬಟ್ ನನಗೆ ಕಾಲ್ ಮಾಡಿ 5 ಲಕ್ಷ ಕೊಡಬೇಕು, ಇಲ್ಲಾಂದರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು ಅವ್ರು. ಟಿಂಕು ಪಿಲ್ಲೇಗೌಡರ ಮೊಬೈಲಿಂದ ಇಮಿಡಿಯೇಟಾಗಿ ಇಲ್ಲಿ ಯಾರಿದ್ದಾರೆ ನಮ್ಮ ಸೂಪರದ ಮೇಲೆ ಮಲಗಿದ್ರು, ಅವ್ರನ್ನ ಕೆಳಗೆ ಬಂದು ನೋಡ್ರಿ ಅಂತ ನೋಡಿದ್ರೆ ಗೇಟ್ ಓಪನ್ ಇದೆ, ಅವರಿಲ್ಲ ಸೆಕ್ಯೂರಿಟಿ ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಪ್ರಕಾಶ್ ಸರ್ಗೆ ಕಾಲ್ ಮಾಡಿ ಮಂಜು ಸರ್ ನಂಬರ್ ತೊಗೊಂಡು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿ. ಎಂಪ್ಲಾಯ್ ಇಲ್ಲ ಸರ್, ಕಾಂಟ್ರಾಕ್ಟ್ ಲೇಬರ್ 5 ತಿಂಗಳಿಂದ ಸರ್ ಗೊತ್ತಿಲ್ಲ ಏನು ಮೆಸೇಜ್ ಬಂದು ಅದೇ 5 ಲಕ್ಷ ಕೊಡಿ, 1 ಗಂಟೆ ಒಳಗೆ ಕೊಡಿ, ಇಲ್ಲಾಂದರೆ ಸಾಯಿಸ್ಬಿಡ್ತೀನಿ, ನಿಮ್ಮನ್ನೂ ಸಾಯಿಸ್ತೀನಿ, ಅಲ್ಲಿ ಮೇಲೆ ಯಾರಿದ್ದಾರೆ ಅವ್ರನ್ನೂ ಸಾಯಿಸ್ತೀನಿ. ಪಿಲ್ಲೇಗೌಡರ ಮೊಬೈಲಿಂದಲೇ ಅದೆಲ್ಲ ಸಾರ್ ಕೊಟ್ಟಿದ್ದು. ಹೌದಾ? ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಒಂದು 9:57 ಕಾಲ್ ಬಂತು ರಾತ್ರಿ. ಹೌದು. ಆಮೇಲೆ ಒಂದು 11 ಆ ಮಧ್ಯದಲ್ಲಿ ಏನೋ ಆಗಿರ್ಬೇಕು. ನಮಗೂ ಮೆಸೇಜ್ ಮಾಡಿದ್ದಾನು ಅಮೌಂಟ್ಗೋಸ್ಕರ. ಸಾರ್ ಬಂದು ಕೊಡ್ತೀನಿ ಬರೋಕ್ಕೆ ಹೇಳಿ, ಎಲ್ಲಿ ಬರೋಕ್ಕೆ ಹೇಳಿ ಅಂತ ಕೇಳಿ ಅಂದರು. ರಿಪ್ಲೈ ಮಾಡಿಲ್ಲ, ಸ್ವಿಚ್ ಆಫ್ ಮಾಡಿಬಿಟ್ರು. ಸಾರು ಟ್ರೈ ಮಾಡಿದ್ರು, ಸ್ವಿಚ್ ಆಫ್ ಮಾಡಿದ್ರು. ಹೌದು ಆಯಿತು. ಒಂದೇ ನಿಮಿಷ ಹೌದು, ಒಂದೇ ನಿಮಿಷ ಬಂದರೆ ಯಾರಿಲ್ಲ ಇಲ್ಲಿ. ಸೇಟ್ ಓಪನ್ ಇದೆ. 9:58 9:57 ಕಾಲ್ ಬಂತು ನನಗೆ. 9:58 ಕೆಳಗೆ ಬಂತು. ಅಲ್ಲಿ ಮೇಲೆಯಿಂದ ಕೆಳಗೆ ಬಂತು ಅಷ್ಟೇ. ರಾತ್ರಿನೇ ಬಂದರು. ರಾತ್ರಿಯಿಂದ ಬೆಳಗ್ಗೆಯಿಂದ 3-4 ಗಂಟೆ ತನಕ ಇಲ್ಲೇ ಇತ್ತು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.